ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು, ದಳಪತಿ ವಿಜಯ್ ಅವರು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುವುದರ ಮೂಲಕ ವಿಜಯವನ್ನ ಸಾಧಿಸಿದ್ದು, ಭೀಮ್ ಆರ್ಮಿ, ರೈತ ಸಂಘ, ದಲಿತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆ ಮುಖಂಡರು ಆಜಾದ್ ವೃತ್ತದಲ್ಲಿ ಸಿಹಿ ಹಂಚಿ ವಿಜಯ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂಭ್ರಮಿಸಿದರು. ಅಸಾಧ್ಯವಾದದ್ದು ಏನೂ ಇಲ್ಲ ಎಂಬುದನ್ನು ದಳಪತಿ ವಿಜಯ್ ಅವರು ಸಾಬೀತು ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷಗಳ ಮುಂದೆ ಪ್ರಾದೇಶಿಕ ಪಕ್ಷಗಳು ಧೂಳಿಪಟ ಆಗುತ್ತಿರುವ ಈ ಸಂದರ್ಭದಲ್ಲಿ ಕೇವಲ 2 ವರ್ಷದಲ್ಲಿ ಕಟ್ಟಿದ ಪ್ರಾದೇಶಿಕ ಪಕ್ಷದಿಂದ ವಿಜಯ್ ಅವರು ಗೆಲುವು ಸಾಧಿಸಿರುವುದು ರಾಜಕೀಯ ಇತಿಹಾಸದಲ್ಲೇ ಸಂಚಲನ ಮೂಡಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ತಿಳಿಸಿದರು. ಅಸಾಧ್ಯವಾದದ್ದು ಏನೂ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಸಾಬೀತು ಮಾಡಿರ್ತಕ್ಕಂತಹ ದಳಪತಿ ವಿಜಯ್ ಅವರಿಗೆ ನಾವು ನಿಜವಾಗಲೂ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಹಾಗೂ ಎಲ್ಲ ಅಂಬೇಡ್ಕರ್ ವಾದವನ್ನು ಒಪ್ಪಿರ್ತಕ್ಕಂಥ ಎಲ್ಲ ಅನುಯಾಯಿಗಳಿಂದ ಸಂಭ್ರಮಾಚರಣೆಯ ವಿಜಯ್ ಅವರ ಗೆಲುವಿನ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ದೊಡ್ಡ ಹೆಮ್ಮೆ. ಯಾಕಂತಂದ್ರೆ ಕರ್ನಾಟಕ ಈ ದೇಶದಲ್ಲಿ ಯಾವುದೇ ಸಾಧನೆಗೈದಂತಹ ವ್ಯಕ್ತಿಗಳನ್ನು ಕೂಡ ಗೌರವಿಸೋದಕ್ಕೆ, ಸನ್ಮಾನಿಸೋದಕ್ಕೆ ತುಂಬಾ ವಿಶಾಲ ಹೃದಯ ಹೊಂದಿರಂತಹ ಒಂದು ಜನತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಬಂಧುಗಳೇ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಇವತ್ತು ರಾಷ್ಟ್ರೀಯ ಪಕ್ಷಗಳ ಮುಂದೆ ಪ್ರಾದೇಶಿಕ ಪಕ್ಷಗಳು ಧೂಳಿಪಟ ಆಗ್ತಾ ಇದ್ದಾವೆ. ಕಾರಣ ಏನಂತಂದ್ರೆ, ಅತ್ಯಂತ ಪಕ್ಷದ ಪಾರ್ಟಿ ಫಂಡಿನ ಮೂಲಕ ಇವತ್ತು ಅನೇಕ ಆಮಿಷಗಳನ್ನು ಒಡ್ಡೋದ್ರ ಮೂಲಕ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಧೂಳಿಪಟ ಮಾಡ್ತಾ ಇದ್ದಾರೆ. ಅಂತಹ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಆಗ್ತದೆ. ಅನೇಕ ವರ್ಷಗಳಿದ್ದಂತಹ ಪ್ರಾದೇಶಿಕ ಪಕ್ಷಗಳು, ಪ್ರಬಲವಾಗಿದ್ದಂತಹ ಪ್ರಾದೇಶಿಕ ಪಕ್ಷಗಳು ಇವತ್ತು ನೆಲಕತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ದಳಪತಿ ವಿಜಯ್ ಅವರು ತಮಿಳುನಾಡಲ್ಲಿ ಕೇವಲ 2 ವರ್ಷದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಇವತ್ತು ರಾಜಕೀಯ ವಲಯದಲ್ಲಿ ಮೂಡಿಸಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಯಾಕಂತಂದರೆ ಅವರು ಮುಂದಿನ CM ಆಗಿ ಕೂಡ ತಮಿಳುನಾಡಿನಲ್ಲಿ ಕೆಲಸ ಮಾಡಲಿ ಅಂತಕ್ಕಂತಹ ಆಶೆಯನ್ನು ವ್ಯಕ್ತಪಡಿಸ್ತಾ ನಾವು ಇವತ್ತು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಈ ಚುನಾವಣೆ ಪ್ರಜಾಪ್ರಭುತ್ವದ ಮೈಲಿಗಲ್ಲು. ಬಾಬಾ ಸಾಹೇಬ್ ಹಾಗೂ ಪೆರಿಯಾರ್ ಅವರ ಆಶಯದೊಂದಿಗೆ, ಸಂವಿಧಾನದ ಆಶಯದೊಂದಿಗೆ ಈ ಪಕ್ಷ ವಿಜಯ ಸಾಧಿಸಿರುವುದು ಸಂತೋಷದ ಸಂಗತಿ. ವಿಜಯ್ ಅವರು 1 ಸೀಟನ್ನು ಕೂಡ ಗೆಲ್ಲುವುದಕ್ಕೆ ಆಗುವುದಿಲ್ಲ ಎನ್ನುತ್ತಿದ್ದವರಿಗೆ 108 ಸ್ಥಾನ ಗೆದ್ದು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಎಂದರು. ಚುನಾವಣೆ ಪ್ರಜಾಪ್ರಭುತ್ವದ ಮೈಲಿಗಲ್ಲು ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ತಮಿಳುನಾಡು ಆಗಿರೋಂಥ ಒಂದು ಚುನಾವಣೆನ ಚಿಕ್ಕಮಗಳೂರು ಸಂಭ್ರಮಿಸ್ತಾ ಇದ್ವಿ. ಕಾರಣ ಇಷ್ಟೇ, ಬಾಬಾ ಸಾಹೇಬರು, ಪೆರಿಯಾರ್ ಮತ್ತು ಎಲ್ಲ ಚಿಂತನೆಗಳ ಸಂವಿಧಾನದ ಆಶಯಗಳೊಂದಿಗೆ ಒಂದು ರಾಜಕೀಯ ಪಕ್ಷ 1 ಸೀಟು ಕೂಡ ಗೆಲ್ಲಕ್ಕಾಗಲ್ಲ ಅಂತ ಮಾತಾಡ್ತಿದ್ದವು. ಇಷ್ಟು ವರ್ಷ ಅಧಿಕಾರ ಅನುಭವಿಸಿರುವಂಥ 75 ವರ್ಷಗಳಿಂದ ಅಧಿಕಾರ ಅನುಭವಿಸಿರುವಂಥ ಪಕ್ಷಗಳು, ಅದು ಪ್ರಾದೇಶಿಕ ಪಕ್ಷ ಇರ್ಬೋದು, ರಾಷ್ಟ್ರೀಯ ಪಕ್ಷ ಇರ್ಬೋದು, 1 ಸೀಟು ಕೂಡ ಗೆಲ್ಲಕ್ಕಾಗಲ್ಲ ಅಂತ ಹೇಳೋಂಥ ಪ್ರಸಂಗದಲ್ಲಿ ಇವತ್ತು 108 ಸ್ಥಾನಗಳನ್ನು ಗೆದ್ದು ಇವತ್ತು ಇಡೀ ದೇಶವೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಭ್ರಮಿಸುವಂಥ ದಿನ ಅಂದರೆ ನಿನ್ನೆ ನಡೆದಂಥ ಚುನಾವಣೆಯ ಫಲಿತಾಂಶ. ಬಂಧುಗಳೇ, ಎಲ್ಲರೂ ಅರ್ಥ ಮಾಡಬೇಕಾದ್ರೆ ಇಷ್ಟೇ, ಯಾವ ಸಿದ್ಧಾಂತ ಯುವಜನತೆ, ಯಾವ ಸಿದ್ಧಾಂತ ಬಡವರ ಇದು, ಯಾವ ಸಿದ್ಧಾಂತ ಮಹಿಳೆಯರ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಗೌರವವನ್ನು ತೋರಿಸುತ್ತೆ ಅಂಥ ಪಕ್ಷಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಅತ್ಯುನ್ನತ ಸ್ಥಾನ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ನಡೆದಂಥ ಟಿವಿ. ತಳ ಮತ್ತು ಬಡ ಸಮುದಾಯದ ವ್ಯಕ್ತಿ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಬಂದಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಪ್ರಗತಿಪರ ಸಂಘಟನೆಯವರೆಲ್ಲರೂ ಕರ್ನಾಟಕದಲ್ಲೂ ಕೂಡ ಈ ರೀತಿ ಪಕ್ಷವನ್ನ ಕಟ್ಟಿ ವಿಜಯವನ್ನ ಸಾಧಿಸಿ ಬಡವರ ಪರ ಕಾರ್ಯನಿರ್ವಹಿಸುತ್ತೇವೆ ಎಂದು ದಲಿತ ಪರ ಸಂಘಟನೆ ಮುಖಂಡರಾದ ವಸಂತ್ ಕುಮಾರ್ ತಿಳಿಸಿದ್ದಾರೆ. ಬಾಬಾ ಸಾಹೇಬರ ಸಿದ್ಧಾಂತದಡಿ ಒಬ್ಬ ತಳ ಸಮುದಾಯದ ವ್ಯಕ್ತಿ, ಬಡ ಕುಟುಂಬದ ವ್ಯಕ್ತಿ ಇವತ್ತು ಈ ಹಂತಕ್ಕೆ ಬರ್ಬೋದು, ಬಂದಿದ್ದಾರೆ, ಅದನ್ನ ತೋರಿಸ್ತೀವಿ ಅಂತ ಹೇಳಿರ್ತಕ್ಕಂಥ ತಮಿಳುನಾಡಿನ ಜನತೆಗೆ ನಾವು ಅಭಿನಂದನೆಯನ್ನು ಹೇಳಬೇಕಾಗುತ್ತೆ. ನಾವು ಕೂಡ ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಬಹುಜನ ಸಮಾಜ್ ಪಾರ್ಟಿ, ಭೀಮ್ ಆರ್ಮಿ, ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲೇ ಇಲ್ಲಿವರೆಗೂ ಕೂಡ ಅನೇಕ ಚುನಾವಣೆಗಳನ್ನು, ಅನೇಕ ಸಂಘಟನೆಗಳನ್ನು ಮಾಡ್ಕೊಂಡು ಬಂದಿದ್ವಿ. ನಮಗೂ ಒಂದು ಕನಸಿದೆ, ನಾವು ಕೂಡ ಕರ್ನಾಟಕದಲ್ಲಿ, ನಾವು ಕೂಡ ಚಿಕ್ಕಮಗಳೂರಿನಲ್ಲಿ ನಮ್ಮೆಲ್ಲ ಸಂಘಟನೆಗಳು, ಬಡವರ ಪರವಾಗಿರ್ತಕ್ಕಂಥ ಸಂಘಟನೆಗಳು, ಕಾರ್ಮಿಕರ ಪರವಾಗಿರ್ತಕ್ಕಂಥ ಸಂಘಟನೆಗಳು
ಇವತ್ತು ಅವ್ರಿಗೆ ಏನು ಗೊತ್ತಿಲ್ವೋ, ಈ ದೇಶದ ಮೂಲ ನಿವಾಸಿಗಳು ನಾವೇ, ಈ ದೇಶವನ್ನು ಆಳ್ತಕ್ಕಂಥವ್ರು ನಾವೇ, ಈ ರಾಜ್ಯವನ್ನು ಕಟ್ಟತಕ್ಕಂಥವ್ರು ನಾವೇ, ಈ ದೇಶದ ಸಂಪತ್ತು ಕೂಡ ನಮ್ಮದೇ. ಕೇವಲ 2 ವರ್ಷದಲ್ಲಿ ಪಕ್ಷ ಕಟ್ಟಿ ತಮಿಳುನಾಡಿನ ಜನರ ಮನಸ್ಸನ್ನ ಗೆದ್ದು 108 ಸ್ಥಾನ ಪಡೆದಿರುವ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ತಮಿಳುನಾಡಿಗೆ ಉತ್ತಮ ಆಡಳಿತ ನೀಡಲಿ ಎಂದು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ತಿಳಿಸಿದರು. ಏನು ತಮಿಳುನಾಡಿನಲ್ಲಿ ಚಿತ್ರ ನಟರು, ದಲಿತ ನಾಯಕರು, ಅಂಬೇಡ್ಕರ್ ಪೆರಿಯರ್ ವಾದಿಗಳಾದಂಥ ದಳಪತಿ ವಿಜಯ್ ಅವರು DVK ಅನ್ನೋ ಪಕ್ಷವನ್ನು ಕಟ್ತಾರೆ. ಅವರು ದಳಪತಿ ವಿಜಯ್ ಅವರು ಇವತ್ತು 108 ಸೀಟನ್ನು ಗೆಲ್ಲುವ ಮೂಲಕ ಇಡೀ ದೇಶದಲ್ಲಿ ಏನಾದರೂ 2 ವರ್ಷ 3 ತಿಂಗಳಲ್ಲಿ ಏಕೈಕವಾಗಿ ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥವರಲ್ಲಿ ಕಾಂಶಿರಾಮ್ಜಿ ಅವ್ರನ್ನ ಬಿಟ್ಟರೆ ಎರಡನೇವರೇ ದಳಪತಿ ವಿಜಯ್ ಅವರು. ನರೇಂದ್ರ ಮೋದಿ ಬಂದು ಭಾಷಣ ಮಾಡಿದರೂ ಸಹ ತಮಿಳುನಾಡಿನಲ್ಲಿ ಬಿಜೆಪಿ ವಿಜಯವನ್ನ ಸಾಧಿಸಲು ಸಾಧ್ಯವಾಗಿಲ್ಲ. ಆದರೆ ಬಡತನದಲ್ಲಿ ಹುಟ್ಟಿ ಸೂಪರ್ ಸ್ಟಾರ್ ನಟನಾಗಿ ಜನರನ್ನ ರಂಜಿಸುತ್ತಿದ್ದ ದಳಪತಿ ವಿಜಯ್ ಅವರು 108 ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ. ಈ ಪಕ್ಷದಲ್ಲಿ MLA ಆಗಿರುವವರು ದೊಡ್ಡ ದೊಡ್ಡ ಶ್ರೀಮಂತರಲ್ಲ, ಬಡತನದಲ್ಲಿ ಇದ್ದವರೇ ಈ ಪಕ್ಷದಲ್ಲಿ MLA ಆಗಿದ್ದಾರೆ. ಇದು ಇತರ ರಾಜ್ಯಕ್ಕೆ ಮಾದರಿ ಎಂದು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ತಿಳಿಸಿದರು. ಏನು ದಳಪತಿ ವಿಜಯ್ ಅವರು DVK ಪಕ್ಷದ ನಾಯಕ. ಇವತ್ತು ತಮಿಳುನಾಡಲ್ಲಿ 108 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಇಡೀ ಭಾರತದಲ್ಲಿ ಯುವಕರ ಕಣ್ಮಣಿಯಾಗಿ ಮತ್ತು ಒಂದು ಸಿದ್ಧಾಂತ ಹಿಡಿದು ಪಕ್ಷವನ್ನು ಕಟ್ಟಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವಿಜಯ್ ಅವರು ಇವತ್ತು ಇಡೀ ದೇಶದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಜಿಲ್ಲಾ ಭೀಮಾರ್ಮಿ ಘಟಕದ ವತಿಯಿಂದ ನಾವೊಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಇಲ್ಲಿ ಅಕ್ಕಪಕ್ಕ ಹೋಗ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಒಂದು ಆಶ್ಚರ್ಯ ಅನಿಸ್ಬೋದು, ಯಾಕಪ್ಪ ದಳಪತಿ ವಿಜಯ್ ಅವ್ರನ್ನ ಫೋಟೋ ಹಾಕ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಅವ್ರು ತಮಿಳುನಾಡಿಗೆ ಇಲ್ಲಿಗೆ ಸಂಬಂಧ ಅಂತ ಹೇಳಿ ತುಂಬ ಜನಕ್ಕೆ ಕಸಿವಿಸಿ ಆಗುತ್ತೆ. ಆದರೆ ತಮಿಳುನಾಡು ಕೂಡ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ. ಭಾರತದ ಒಕ್ಕೂಟ. ಆದಷ್ಟು ಬೇಗ ದಳಪತಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ತಮಿಳುನಾಡಿನ ಜನತೆಗೆ ಉತ್ತಮ ಆಡಳಿತ ನೀಡಲಿ ಎಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್ ಅವರು ಶುಭ ಕೋರಿದರು. ವಿಜಯ್ ಸರ್ ಅವರ ಅಭಿಮಾನಿಗಳೇ ಮತ್ತು ಅಂಬೇಡ್ಕರ್ ಅಭಿಮಾನಿಗಳೇ, ಎಲ್ಲ ಸ್ನೇಹಿತರೆ, ಇವತ್ತು ನಾವು ಒಂದು ಸಿಹಿ ಹಂಚುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಮಗೆಲ್ಲ ಗೊತ್ತಾಗಿದೆ ಏನಪ್ಪ ಅಂತಂದ್ರೆ ತಮಿಳುನಾಡಿನಲ್ಲಿ 108 ಸ್ಥಾನಗಳನ್ನ DVK ಒಂದು ಪಕ್ಷ ಸುಮಾರು 2 ವರ್ಷದಲ್ಲಿ ಪಕ್ಷ ಕಟ್ಟಿ ಇವತ್ತು ನಾಳೆ ನಾಡದಲ್ಲಿ CM ಕೂಡ ಆಗ್ತಾ ಇದ್ದಾರೆ ವಿಜಯ್ ಸರ್ ಅವರು. ನಾವು ಅನ್ಕೊಳ್ಬೇಕು, ಈ ದೇಶ ದ್ರಾವಿಡ ಜನ್ಮ ಕೊಟ್ಟಂತ ದೇಶ. ಅಂದ್ರೆ ದ್ರಾವಿಡಿಯನ್ಸ್ ಒಂದು 80% ದ್ರಾವಿಡಿಯನ್ಸ್ ಇರ್ತಕ್ಕಂಥ ದೇಶ. ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದು ಬ್ಲಡ್ ಅಲ್ಲಿ ದ್ರಾವಿಡಿಯನ್ಸ್ ಬ್ಲಡ್ ಹರಿತಾ ಇದೆ ಸ್ನೇಹಿತರೆ. ವಿಜೃಂಭಣೆಯಿಂದ ಸಿಹಿ ಹಂಚುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗಾಗಿ ಈ ಮೂಲಕ ವಿಜಯ್ ಸರ್ ಅವರಿಗೆ ಅಭಿನಂದನೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಯ ಮುಖಂಡರು ಪಾಲ್ಗೊಂಡಿದ್ದರು.